ಅದು ಯಾವ ಪಂಚಮಿಗೆ ಪಂಚಮಿಗೆ ನನ್ಗೆ ಎಷ್ಟು ಉಂಡಿ ಕಟ್ತೀವಿ? ಎಷ್ಟು ಕಟ್ಲಿ? ಬೇಕಂದಷ್ಟು ಕಟ್ತೀನಿ ಬಿಡುವ. ಯಾಕ ಭಾಳ ಬೇಕನ? ಭಾಳ ಅನ್ನಕ್ಕೇನು ಒಂದು ಬಾಕ್ಸ್ ಮಾಡಿ ಕಳಿಸ್ತೀನಿ ಅಷ್ಟೇ. ಏನು ಒಂದು ಬಾಕ್ಸ್ ಉಂಡಿ ಕಟ್ಬೇಕಾ ಪಂಚಮಿಗೆ? ಅಯ್ಯ ನಾನು ತೊಗೊಂಬಂದು ಹೋಗ್ತೀನಪ್ಪ. ಯಾರು ಕುತ್ಕೊಂಡು ಮಾಡ್ತಾರ ಅದು? ಯವ್ವ ಹಂಗ ನಂಗ ನಾಗರ ಪಂಚಮಿಗೆ ಬಂಗಾರ ಕೊಡಿಸ್ಬೇ. ಏನು ಬಂಗಾರ ಕೊಡಿಸ್ಬೇಕಾ? ಲೇ 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 ಬಂಗಾರ ರೇಟ್ ಎಷ್ಟಾಗಿತ್ತು ಗೊತ್ತಿದ್ದಾನೆ? ನಿಮ್ಮಪ್ಪ ಹೇಳಿದ ನನ್ನ ಚರ್ಮ ಸುಲಿತಾನ ಅಷ್ಟೇ. ಈಗಿಲ್ಲವಾ ಮಗಳ ಬಂಗಾರ ಏನಿಲ್ಲ. ಸರಿ ಆಯ್ತು, ಪಂಚಮಿಗೆ ಎಲ್ಲ ಅಡಿಗೆ ಗಿರಿ ಎಲ್ಲ ಮಾಡಿಸ್ತೀನಿ ಆಯ್ತಾ? ಅದನ್ನ ಬಿಟ್ಟು ಬಂಗಾರ ಕೇಳಬೇಡವಾ. ನಿನಗ ನಿನ್ನ ಗಂಡಗ ನಿನ್ನ ಮಕ್ಕಳಿಗೆ ಅರ್ಪಿ ಕೊಡುತ್ತೇನೆವಾ. ಬಂದ್ಬಿಡು, ಬಂದಾಳ ಮಗಳು ಅಂತಂದ್ಬಿಟ್ಟು ಕೊಡಿಸ್ಬೇಕು ಬಂಗಾರ ಅನ್ನೋದು ಇಲ್ಲೇ ಇಲ್ಲ. ಓಡ್ಬು ಅನ್ನಂಗ ಅಡಿಗೆ ಏನು ಮಾಡಿಸ್ತಿದ್ದಿ ಪಂಚಮಿಗೆ? ನೋಡಪ್ಪ ದೇವ್ರೇ, ನಾದ್ನಿಗೇನ ಬಂಗಾರ ಬೇಕಂತ. ಏನು ಈಗ ಹೊಸ್ತಾಗ ಮದುವೆಯಾಗಿ ಹೋಗ್ಯಾಳ, ಅದಕ್ಕೆ ಅವ್ರು ಹೋಗಿ ಕೇಳಾಕತ್ತ ಬಂಗಾರ ಕೊಡಿಸ್ಬೇ ಅಂತಂದು. ಇನ್ನೇನು ಮಾಡ್ತೀಯ ಮಗಳ ಅಡಿಗೆನ? ಮಾಮೂಲಿ ಉಂಡಿ ಮಾಡ್ತಾಳ, ಉಂಡುಗಡುಬು ಅದು, ಆಮೇಲೆ ಬಿಚ್ಚಗಡುಬು, ಆಮೇಲೆ ನಿನಗೇನು ಬೇಕು ಹೇಳ ಅದನ್ನೆಲ್ಲ ಮಾಡ್ಸಣ. ಏನು ಉಂಡುಗಡುಬು ಬಿಚ್ಚಗಡುಬು ಯವ್ವ ಯವ್ವ ಅವನ್ನೆಲ್ಲ ತಿಂದು ಸಾಕಾಗಿರ್ತೈತಿ. ಆ ಉಂಡೆ ಹೆಂಗಿದ್ದ ಕಟ್ಟಿಸಿರ್ತಿದ್ದಾನೆ ಹಂಗೆ ಹೋಳ್ಗಿ, ಆಮೇಲೆ ನಿಪ್ಪಟ್ಟು, ಆಮೇಲೆ ಕರ್ಚಿಕಾಯಿ, ಆಮೇಲೆ ಎಳ್ಳುಳ್ಗಿ, ಆಮೇಲೆ ಶೇಂಗಾದೊಳ್ಗಿ, ಆಮೇಲೆ 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 ಹಾಂ ನನಗೆ ಮೋತಿಚೂರ್ ಲಾಡು ಮಾಡಿಸ್ಬೇ. ಮೋತಿಚೂರ್ ಲಾಡುನ ಅಲ್ಲ, ಒಂದು ಬಾಕ್ಸ್ ಉಂಡಿ ಕೊಟ್ಟ ಸಲ್ದನ ಮತ್ತು ಮೋತಿಚೂರ್ ಲಾಡು ಮಾಡಿಸ್ಬೇಕಂತ, ಹೋಳಿಗೆ ಮಾಡಿಸ್ಬೇಕಂತ, ಕರ್ಚಿಕಾಯಿ ಎಳ್ಳುಳ್ಗಿ ಶೇಂಗಾದೊಳ್ಗಿ. ಅಯ್ಯೋ ಶಿವನಿ, ಇದನ್ನೆಲ್ಲ ಮಾಡಿದ್ರೆ ನನ್ನ ಹೆಣ ಬಿದ್ದ ಬಿಡುತ್ತೆ. ಮುಗಿದು ಬಿಡು ಕತಿ. ಮೊದ್ಲು ಅತ್ತಿಯರ್ಗೆ ಹೋಗಿ ಅತ್ತಿರ ನಾ ತೋರ್ ಮನೆಗೆ ಹಬ್ಬಕ್ಕೆ ಹೋಗ್ಬರ್ತೇನೆ ಅಂತ ಹೇಳ್ಬಿಡ್ತೀನಿ. ಅಲ್ಲ ಇಷ್ಟೆಲ್ಲ ಮಾಡಿಸ್ಕೊತಿಂತ ಈಗ ಹೊಟ್ಟೆ ಇದೆ ಕಣ್ಣ ಮಾಡಿ ಕಟ್ಟೈತಲ್ಲ. ಹಾಂ ಅಷ್ಟು ತಗೊಂಡು ತಿಂತೀನಿ ಅಂತ ಅಲ್ಲ ಅಲ್ಲಿ ಮತ್ತೆ ಉಪವಾಸ ಇರ್ತಾಳ. ಅಲ್ಲ ಮಗಳ ಅಷ್ಟೆಲ್ಲ ಎದಕ್ಕೆ ಬೇಕು ಒಂದೇ ಸತಿ? ಪಾಪ ಆಕಿನ ಒಬ್ಬೇಕಲ್ಲ ಮಾಡೋಕ್ಕಾಗಂಗಿಲ್ಲ. ನಾನು ನೀನು ಸೇರ್ಬಿಟ್ಟ ಮಾಡಿಸೋದ ಸ್ವಲ್ಪ. ಬಂದ್ಬಿಡು, ನಿನ್ನ ಸೊಸಿನ ತಲೆ ಮೇಲೆ ಇಟ್ಕೊಂಡು ಮೆಸ್ಸಾಕತ್ತಿದ್ದಿ. ನಮ್ಮ ಅತ್ತೆ ಆದ್ರೆ ಇಷ್ಟೊತ್ತಿಗೆ ಕಾಲು ಮುರಿದು ಕಡುಬು ಮಾಡಿಕೊಡು, ಹೋಳ್ಗಿ ಮಾಡಿಕೊಡು, ಏನೇನು ಬೇಕು ನೋಡ ಹೀಗೆಲ್ಲ ಮಾಡಿಕೊಡು, ಇಲ್ಲ ಅಂದ್ರೆ ನಿನ್ನ ನೆಡನ ಮುರಿತೇನಂತಿದ್ಲು. ಅಯ್ಯೋ ದೇವ್ರಿ, ಪಿಟ್ಟಿಂಗ್ ಇಡಕತ್ತಳಲ್ಲಪ್ಪ ಈ ನನ್ನ ನಾದ್ನಿ. ನಾ ಮಾಡ್ಬೇಕಂತ ನಾನು ಇಲ್ಲೇ ರೆಸ್ಟ್ ಮಾಡಕ್ ಬಂದಿನಿ. ನಾನ್ಯಾಕೆ ಮಾಡ್ಬೇಕು ಕೆಲಸನ? ಹೋಗಿ ಹೇಳೋಗಿ ನಿನ್ನ ಸೊಸಿಗೆ ಹಬ್ಬ ಬಂದೈತಿ ಅಡಿಗೆ ಮನೆ ಎಲ್ಲ ಸ್ವಚ್ಛ ಮಾಡು ಅಂತಂದು ಅಲ್ಲಿ ಪೇಪರ್ ಓದ್ಕೊಂಡು ಕುಂತಿರ್ತಾಳ. ನೀ ಅದನ್ನೆಲ್ಲ ಹೇಳಂಗಿಲ್ಲ ಬಿಡು. ಅಯ್ಯೋ ಬಿಡಲೇಪ್ಪ, ಒಬ್ಬಕ್ಕೆ ಮಾಡಕ್ಕಾಗಂಗಿಲ್ಲ ಪಾಪ. ಏನು ಪಾಪನ? ಯವ್ವ ಸೊಸಿನ ಹೆಂಗೆ ಇಟ್ಕೋಬೇಕಂತ ಗೊತ್ತ ನಿನಗೆ? ಹೆಂಗೆ ಇಟ್ಕೋಬೇಕ್ಲೆ? ಬಿಡು ಹೋಗ್ಲಿ, ನನಗೊಂದು ತುತ್ತು ಊಟ ಆಗ್ತಾ ಇಲ್ಲ, ಬಿಡು ಹೋಗ್ಲಿ. ನೋಡ್ರಪ್ಪ ನೋಡ್ರಿ ಎಂಥ ಪರಿಸ್ಥಿತಿ. ಮನೆಗೆ ನಾದ್ನಿ ಬಂದೈತಿ, ಅತ್ತಿನ ಹೆಂಗೆ ನೋಡ್ಕೋಬೇಕು ಅಂತಂದು ಪಾಠ ಮಾಡ್ಕೊಡಕತ್ತಳ. ಯವ್ವ ಬೇ, ನೀನು ತುತ್ತೂಟ ಕೊಡು ನನಗೆ ಅನ್ನಕ, ನೀನು ತಿಂದು ಭಿಕ್ಷೆ ಬಿಡಕತ್ತೀಯನ ಬೇ? ಅದು ನಿಜ. ನಿಜ ಅಂದ್ರ ನೀನು ಅತ್ತಿಯನ್ನ ಘಮಂಡ ನಿನ್ನಲ್ಲಿ ಇರ್ಬೇಕು ಬೇ ಯವ್ವ. ಹೌದು ನಾನು ಅತ್ತಿ ಮುಗಿತ್ ನಮ್ಮ ಅತ್ತಿ ಕತೆ. ನನ್ನ ಕತ್ತಿಗತೆ ಒಯ್ತಾಳ ಅಷ್ಟೆ. ಅದಕ್ಕೆ ನೀ ಏನು ಮಾಡೋ ಗೊತ್ತನ? ಏನು ಮಾಡ್ಬೇಕ್ಲೇ? ಆಕಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಆ ಕೆಲಸ ಮಾಡಿ ಈ ಕೆಲಸ ಮಾಡಿ 8 ಗಂಟೆ ಅಂದರೆ ನಾಷ್ಟ ಬೇಕು, ಮಧ್ಯಾಹ್ನ 1 ಗಂಟೆಗೆ ಊಟ ಬೇಕು, ರಾತ್ರಿ 8 ಗಂಟೆ ಅಂದರೆ ಊಟ ಬೇಕು, 9 ಗಂಟೆಗೆ ನನ್ನ ಬೆಡ್ರೂಮ್ನಾಗ ನೀ ಬರಬೇಕು. 9 ಗಂಟೆಗೆ ಹತ್ತಿರ ಬೆಡ್ರೂಮ್ನಾಗ ಹೋಗ್ಬೇಕಾ? ಎದಕ್ಕೆ? ಪಾಪ ಯಾಕೆ 9 ಗಂಟೆಗೆ ನನ್ನ ಬೆಡ್ರೂಮ್ನಾಗ ಬರ್ತಾ? ಯವ್ವ ಹಂಗಲ್ಲ, 9 ಗಂಟೆಗೆ ಬಂದಾಗ ಯವ್ವ ಸೊಸಿಯ ನನ್ನ ಕಾಲು ತುಂಬ ಹರಿಯಾಕತ್ತಾವು, ಈ ಕಾಲಿಚಿಗು ಆ ಕಾಲಿಚಿಗು ನನ್ನ ತಲೆ ಭಾಳ ಸಿಡಾಕ್ತಿದ್ಬೇ. ಬಂದು ಸ್ವಲ್ಪ ಜಂಡು ಬಾಂಬು ಹಚ್ಚಿ ಬಾ, ಅಮೃತಾಂಜನ ಹಚ್ಬಾರು ಯವ್ವ, ಸತ್ತಿಕ್ ಬಾ, ಹಂಗೆ ಬಾ ಹಿಂಗೆ ಬಾ ಅಂತ ಕರೆದು ಹೇಳಬೇಕು. ಅಷ್ಟ ಅಲ್ಲದ ರಾತ್ರಿ ನೀನು ಬಂದು ಬೆಡ್ ಹಾಸ್ಕೊಡು ಅಂತ ಹೇಳಬೇಕು. ಅರ್ಥ ಆಯ್ತಾನು? ಹಾಸ್ಕಿ, ಯಾಕಂದ್ರೆ ನಿಂಗೆ ಬೆಡ್ ಅಂದ್ರೆ ಗೊತ್ತಾಗಂಗಿಲ್ಲಲ್ಲ. ಈಕಿ ನಾದ್ನ್ಯಾ ಪಿಟ್ಟಿಂಗ್ ನಾದ್ನಿ. ಅಯ್ಯೋ ಪಾಪಲೆ, ಗಂಡನ ಜೊತೆ ಗಂಡನ ಜೊತೆ ಮಕ್ಕೊಂಡ್ರೆ ಇದನ್ನೆಲ್ಲ ಸೇವೆ ಮಾಡು ಅಂತ ಹೇಳ್ಬೇಕು ನೀನು. ನಮ್ಮ ಮತ್ತೆ ಆದ್ರೆ ಬಿಟ್ಟಾಳನ, ಬಾರೇವ ಮಾಡ್ಕೊಡ್ಬಾ ಅದನ್ನ ಮಾಡ್ಬಾ ಅಂತ ಕರೀತಾಳ. ಹಂಗೆ ನೀನು ನಿನ್ನ ಸೊಸಿಗೆ ಮಾಡಬೇಕು. ಆಮೇಲೆ ಹಬ್ಬ ಬೈತಲೀಗ, ಒಂದ ಬಾಕ್ಸ್ ಮಾಡ್ಸೋಕೆ ಹೋಗ್ಬೇಡ, ಉಂಡಿನ
3 ಬಾಕ್ಸ್ ಉಂಡಿ ಮಾಡಿಸು. ಒಂದು ಬಾಕ್ಸ್ ನನಗೆ ಕೊಡು, ಒಂದು ಬಾಕ್ಸ್ ನೀ ಇಟ್ಕೋ ತೆಗೆದು, ಇನ್ನೊಂದು ಬಾಕ್ಸ್ ಮನೆಗೆಲ್ಲ ಇಟ್ಕೋ. ಹೊಟ್ಟೆಸ್ದಾಗ ತಿಂತಾ ಇರು. ಅಂದ್ರೆ ನೀ ಶುಗರು ಏರುಪೇರು ಆಗಂಗಿಲ್ಲ ಬೇಯವ್ವ. ಕದ್ದು ಮುಚ್ಚಿ ತಿನ್ನೋದನ್ನ ಕಲಿ. ಆಮೇಲೆ ಬೆಣ್ಣೆ, ಈ ತುಪ್ಪ ಇಂಥವೆಲ್ಲನೂ ಕದ್ದು ತೆಗೆದಿಡಬೇ. ಕಳ್ಳಬೇಕು ಈ ಸೊಸಿ. ಎಲ್ಲ ಕಳ್ಳತನ ಮಾಡಿಬಿಟ್ಟು ಎಲ್ಲ ಖಾಲಿ ಮಾಡಿ ಇಟ್ಕೊಂಡ್ರೆ ಏನು ಮಾಡ್ತಿದಿ? ಎಲ್ಲ ಅದನ್ನು ತಿಂದ್ರೆ ಉಳ್ಕಿದವ್ರು ಏನು ಮೂಸ್ಬಿಡ್ತೀರ ನೀವು? ಅದಕ್ಕೆ ಮುಚ್ಚಿಡು. ಮುಚ್ಚಿಡ್ಬೇಕಾ? ಇನ್ನೂ ಸ್ವಲ್ಪ ಮುಂದೆ ಕೇಳಿಸ್ಕೊಳ್ಳೇನ? ಹಾಂ, ಇವಾಗ ಸರಿ ಐತಿ. ಏನೋ ಮುಚ್ಚಿಡಂದ್ಲ? ಬಿಡಿ, ತುಪ್ಪ ಬೆಣ್ಣೆ ಇದ್ದಿದ್ದ ಅದ್ರಾಗ ಏನೈತಿ? ನೀ ಬರೀ ತಿನ್ನೋದಾಗ ಅಷ್ಟ ಮಾಡೋದಲ್ಲ, ಆಕಿನ ಬಂಗಾರ ಎಲ್ಲಾನು ನಿನ್ನ ಕಡೆ ತೆಗೆದಿಟ್ಕೋ. ಅರ್ಥ ಆಯ್ತನ? ಎಲ್ಲ ಸೀರೆಗಳನ್ನ ಚೆನ್ನಾಗಿರೋದನ್ನ ನಿನ್ನ ಕಡೆ ಇಟ್ಕೋಬೇ. ಆಕಿ ಕೊಡಬೇಡ. ಮತ್ತು ಅವರು ಮುಂದೆ ಹೋಗಿ ಅವ್ರ ಮನೆಗೆ ಹೋಗಿ ಬಂಗಾರ ಸೀರೆ ಇಟ್ಟು ಬಂದು ಏನು ಮಾಡ್ತೀನಿ ನೀನು? ಅದಕ್ಕೆ ಹೇಳ್ತಾ ಇರೋದು. ಆಕಿನ ವಶಕ್ಕೆ ತಗೋ. ಏನು ವಶಕ್ಕೆ ತಗೋಬೇಕಾ? ಅಯ್ಯೋ ಸುಮ್ಮ ತೋರ್ ಮನೆಗೆ ಹೋಗ್ತೀನಿ ಅಂತ ಹೋಗಿರಲಿಲ್ಲಪ್ಪ ಮಾರಯ್ಯ. ಅಯ್ಯೋ ಬೇಡಲೇ, ಆಕೆ ವಶೀಕರಣ ಸುರುಗಾಟ ಮಾಡ್ಬೇಕು. ಪಾಪ ಹಂಗೇನಿಲ್ಲ ಅವಳಿಗೆ. ಬಂದ್ಬಿಡು, ಹಂಗೇನಿಲ್ಲ ಹುಡುಗಿ ಅಂತಂದು. ಹೌದು, ಮದುವೆ ಆಗಿ ಎಷ್ಟು ದಿನ ಆಯ್ತಲ್ಲ, ಒಂದಿನಾರ ಅತ್ತಿಯರ ತಗೊಳ್ರಿ ಇಷ್ಟು ಬಂಗಾರ ಅದಾವಂತ ಏನೋ ಕೈಯಾಗ ಕೊಟ್ಟಾಳ ನಿನ್ಗೆ. ಆಮೇಲೆ ಅಣ್ಣ ಅಷ್ಟು ರೊಕ್ಕ ತಂದು ನಿನ್ನ ಕೈಯಾಗ ಇಷ್ಟು ಐತೆ ಸ್ಯಾಲ್ರಿ ಅಂತ ಕೊಟ್ಟ. ನಾನು ಯವ್ವ ನೀ ಸುಮ್ಮನಿರು, ನಿನಗೆ ವಯಸ್ಸಾಗತ್ತಲ್ಲ, ಅದಕ್ಕೆ ನಿನ್ನ ಮೂಲೆ ಕುಂದಿಸಿ ಎಲ್ಲ ಸ್ಯಾಲ್ರಿ ತನ್ನ ಕೈಯಾಗ ಇಟ್ಕೊಂಡು ಎಲ್ಲ ಹಕ್ಕನ್ನು ತನ್ನ ಕೈಯಾಗ ಇಟ್ಕೊಳಕ್ಕೆ ನೋಡ್ತಾವೆ ನಿನ್ನ ಸೊಸಿ. ಅಂತ ಪಿಟಿಂಗ್ ಸೊಸಿ ಅದ ನಿಮ್ಮ ಅತ್ತಿ. ಅಲ್ಲಲ್ಲ ನಿಮ್ಮ ಸೊಸಿ. ಮತ್ತೆ ನಮ್ಮ ಅತ್ತಿ ನೆನಪು ಬಂದ್ಬಿಡ್ತಲ್ಲ, ಅದಕ್ಕೆ ಅತ್ತಿ ಅಂದ್ಬಿಟ್ಟೆ. ಅಲ್ಲಲ್ಲ ನಿನ್ನ ಸೊಸಿ ನೆನಪಿಟ್ಕೋ. ಅಷ್ಟು ಅಲ್ಬೇವಾ, ಇನ್ನು ಮುಂದಕ್ಕೆ ರೇಷನ್ ಕೊಡ್ಬೇಕಂದ್ರೆ ಅಷ್ಟು ಇಷ್ಟು ಎಷ್ಟು ಅಂತಂದು ಕೇಳಿ ಲೆಕ್ಕ ಹಾಕಿ ಕೊಡು. ಅರ್ಥ ಆಯ್ತನು? ಮತ್ತು ಆಮೇಲೆ ಮನೆಗೆ ಕಳ್ಸ್ಯಾಳ. ಅದೇ ಎಣ್ಣೆ ಬೆಣ್ಣೆ ತುಪ್ಪ ರೇಷನ್ ಎಲ್ಲನೂ ತವ್ರ ಮನೆಗೆ ಪಾರ್ಸಲ್ ಮಾಡಿದ್ರೆ ನಿನಗೇನು ಗೊತ್ತಾಗುತ್ತಾನ? ಆಮೇಲೆ ನೀನು ಕುಂದ್ರು ಎದ್ದಡಕ್ಕೆ ಹೋಗ್ಬೇಡ. ಎಲ್ಲಿ ಕುಂದಿರ್ತೀವಿ ನೋಡು ಅಲ್ಲೇ ಸ್ವಲ್ಪ ಮಿಸ್ಕ್ಯಾಡ ಅಷ್ಟೇನ. ಆಮೇಲೆ ಅಕ್ಕಿ ಅಯ್ಯೋ ನಮ್ಮತ್ತಿದ ಅಂತ ಹೆದರಿಕೆಗೆ ಅಲ್ಲೇ ಕೆಲಸ ಮಾಡ್ಕೊಂಡು ಸುಮ್ಮನೆ ಇರ್ತಾಳ. ಅದನ್ನ ಬಿಟ್ಟು ನೀನು ನಿಮ್ಮ ಗೆಳತಿ ಮನೆಗೆ ಹೋದ್ನ, ಅಲ್ಲಿ ಹೋದ್ನ ಮಾಡಿದ್ರೆ ರೇಷನ್ ಯಾರ ಮನೆಗಾರ ಕೊಟ್ಟು ರೇಷಲ್ಲ. ಸ್ವಲ್ಪ ಜಾಗೃತವಾಗಿರು. ಮಾಡು, ಅತ್ತೆಯನ್ನ ಗಮ್ಮತ್ತು ತೋರಿಸ್ಕೋ. ಆಮೇಲೆ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಯವ್ವ ನನ್ನ ಸೊಸಿಯ ನನ್ನ ಸೊಂಟನೂ ಓದಿತೆ ಯವ್ವ, ನನ್ನ ಕಾಲು ಹಿಡ್ಕೊಂಡ್ಬಿಟ್ಟವ ಯವ್ವ, ನನ್ನ ತಲೆ ಸಿಡಿದು ಬಿಡುತ್ತೆ ಯವ್ವ ಅಂತ ಹೇಳ್ತಾ ಇರು. 2 ದಿನಕ್ಕೆ 3 ದಿನಕ್ಕೆ ಹಾಸಿಗೆ ಹಿಡಿದು ಮಲ್ಕೊಂಬಿಡು ಯವ್ವ. ಇಲ್ಲೇ ತಂದು ಕೊಡೆಯವ್ವ ಚಾನ, ಇಲ್ಲೇ ಕೊಡೆಯವ್ವ ನಾಷ್ಟನ, ಇಲ್ಲೇ ತಂದು ಕೊಡ್ಬಿಡು ಊಟನ ಅಂತ ಹೇಳೋದನ್ನ ಕಲಿ. ನಿನ್ನ ಕೈಯಾಂದು ಗುಬ್ಬರಿ ಗತೆನ ಆಡ್ಸಂಗೆ ಮಾಡಕ್ಕಿಂತ ನಿನ್ನ ಸೊಸಿನ ನೀ ಹೇಳ್ದಂಗೆ ಕೇಳಬೇಕು. ಹಂಗೆ ಮಾಡು. ಕುತ್ಕೋ ಅಂದ್ರೆ ಕುತ್ಕೋಬೇಕು, ನಿಂತ್ಕೋ ಅಂದ್ರೆ ನಿಂತ್ಕೋಬೇಕು, ಮಲ್ಕೋ ಅಂದ್ರೆ ಮಲ್ಕೋಬೇಕು. ಹಂಗೆ ಇಟ್ಕೋಬೇಕು ನೀನು. ಆಮೇಲೆ ರಾತ್ರಿ ಸುಮ್ಮನೆ ಮಲ್ಕೋಬೇಡ. ಅದನ್ನು ಮಾಡಿದೇನು? ರಾತ್ರಿ ಮಲ್ದಾಗ ಬಾಂಡೆ ತಿಕ್ಕಿದ್ದೇನು? ಏನು ಅರ್ಬಿ ತೋರಿಸಿದ್ದಿಲ್ಲ, ಏನು ಕಲ್ಲು ಒಸಿದಿಲ್ಲ, ಏನು ಗ್ಯಾಸ್ ಒಸಿದಿಲ್ಲ, ಏನು ನಾಳೆಗೆ ಅರ್ಬಿ ಏನು ಇವತ್ತು ತೋರಿಸಿದೆ, ನಮ್ಮ ಮನೆ ತೋರಿಸಿದೆ. ಹಿಂಗೆ ಮಾಡಿದೇನೆ ಅಂತ ನಿಗ್ರಹ ಕೊಡ್ತಾನೆ ಇರು. ಅವಾಗ ಗೊತ್ತಾಗತ್ತೆ ಅತ್ತಿ ಬೆಲೆ ಏನು ಅಂತ.